ಬಿಹಾರ ಚುನಾವಣೆ ಫಲಿತಾಂಶ ಬಂದಾಯಿತು. ನಿತೀಶ್ ಕುಮಾರ್ ಮತ್ತೆ ಸಿಎಂ ಆಗುವತ್ತ ಹೆಜ್ಜೆ ಇಡ್ತಾ ಇದ್ದಾರೆ. ಆದರೆ ಹೀನಾಯ ಸೋಲಿನ ಬೆನ್ನಲ್ಲೇ ಲಾಲು ಪ್ರಸಾದ್ ಮನೆಯಲ್ಲಿ ಮಹಾಭಾರತವೇ ನಡೆದು ಹೋಗಿದೆ. ತೇಜ್ ಪ್ರತಾಪ್ ಗಲಾಟೆ ಬಳಿಕ ಈಗ ಲಾಲುಗೆ ಕಿಡ್ನಿ ಕೊಟ್ಟಿದ್ದ ಪುತ್ರಿಯೇ ಮನೆ ಹಾಗೂ ಪಕ್ಷದಿಂದ ಆಚೆ ನಡೆದಿದ್ದಾರೆ. ಲಾಲು ಮನೆಯೊಂದು 3 ಬಾಗಿಲಾಗಿದೆ. ಬಿಹಾರ ಹೀನಾಯ ಸೋಲಿನ ಬೆನ್ನಲ್ಲೇ ಲಾಲು ಕುಟುಂಬದಲ್ಲಿ ಬಿರುಗಾಳಿ. ತೇಜಸ್ವಿ ವಿರುದ್ಧ ಸಹೋದರಿ ರೋಹಿಣಿ ಸಿಡಿಮಿಡಿ. ಮನೆಯೊಂದು 3 ಬಾಗಿಲು. ಮನೆಯೊಂದು 3 ಬಾಗಿಲು. ಈ ಮಾತು ಸದ್ಯಕ್ಕೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿರೋ ಲಾಲು ಪ್ರಸಾದ್ ಯಾದವ್ ಕುಟುಂಬಕ್ಕೆ ಅನ್ವಯಿಸುತ್ತೆ. ಬಿಹಾರ ಚುನಾವಣೆಯಲ್ಲಿ ಸೋಲಿಗೆ ಕಾರಣಗಳೇನು ಅಂತ ಅವಲೋಕನ ಮಾಡಬೇಕಾದ ಸಮಯದಲ್ಲಿ ಲಾಲು ಪ್ರಸಾದ್ ಯಾದವ್ ಮಕ್ಕಳ ನಡುವೆಯೇ ಕಿತ್ತಾಟ ಬೀದಿಗೆ ಬಂದಿದೆ. ಇಷ್ಟು ದಿನ ಲಾಲು ಇಬ್ಬರು ಮಕ್ಕಳಾದ ತೇಜಸ್ವಿ ಯಾದವ್ ಹಾಗೂ ತೇಜ್ ಪ್ರತಾಪ್ ಯಾದವ್ ನಡುವೆ ಕಿತ್ತಾಟ ನಡೀತಾ ಇತ್ತು. ಮೊನ್ನೆ ಚುನಾವಣೆ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ಲಾಲು ಪುತ್ರಿ ರೋಹಿಣಿ ಆಚಾರ್ಯ ಕುಟುಂಬದ ವಿರುದ್ಧವೇ ಅತಿದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಚಪ್ಪಲಿಯಲ್ಲಿ ಹೊಡೆಯಲು ಮುಂದಾದ್ರು. ತಂದೆಗೆ ಕಿಡ್ನಿ ಕೊಟ್ಟಿದ್ದನ್ನ ಹೀಯಾಳಿಸಿದ್ರು. ಆರ್ಜೆಡಿಗೆ ಗುಡ್ ಬೈ, ಕುಟುಂಬದಿಂದಲೂ ಔಟ್. ಟ್ವೀಟ್ ಮೂಲಕ ರೋಹಿಣಿ ಅಳಲು. ಲಾಲು ಪ್ರಸಾದ್ ಯಾದವ್ ಪುತ್ರಿ ರೋಹಿಣಿ ಆಚಾರ್ಯ ಕುಟುಂಬದಿಂದಲೇ ಹೊರಬಿದ್ದಿದ್ದಾರೆ. ಚುನಾವಣೆಯ ಸೋಲಿನ ಸೂತಕದಲ್ಲಿರೋ ಲಾಲು ಮನೆಯಲ್ಲಿ ದಾಯಾದಿಗಳ ಕಲಹವೇ ಸದ್ದು ಮಾಡುತ್ತಿದೆ. ಈಗಾಗಲೇ ತೇಜ್ ಪ್ರತಾಪ್ ಯಾದವ್ ತೇಜಸ್ವಿ ಯಾದವ್ ನಡುವೆ ಅಷ್ಟಕ್ಕಷ್ಟೇ. ಇದೀಗ ಲಾಲು ಪುತ್ರಿ ರೋಹಿಣಿ ಕೂಡ ಆರ್ಜೆಡಿಗೆ ಗುಡ್ ಬೈ ಹೇಳಿದ್ದಲ್ಲದೆ ನನ್ನನ್ನ ತವರು ಮನೆಯಿಂದಲೇ ಆಚೆ ಹಾಕಿದ್ದಾರೆ ಅಂತ ಟ್ವೀಟ್ ಮೂಲಕ ಅಳಲು ತೋಡ್ಕೊಂಡಿದ್ದಾರೆ. ನಿನ್ನೆ ಒಬ್ಬಳು ಮಗಳು, ಸಹೋದರಿ, ವಿವಾಹಿತ ಮಹಿಳೆ ತಾಯಿಯನ್ನ ಅವಮಾನಿಸಲಾಯಿತು, ಅವಾಚ್ಯವಾಗಿ ನಿಂದಿಸಲಾಯಿತು. ನನಗೆ ಹೊಡೆಯಲು ಚಪ್ಪಲಿಗಳನ್ನ ಎತ್ತಿಕೊಂಡಿದ್ದರು. ನಾನು ನನ್ನ ಸ್ವಾಭಿಮಾನದ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳಲಿಲ್ಲ, ಸತ್ಯವನ್ನ ಬಿಟ್ಟುಕೊಡ್ಲಿಲ್ಲ. ಇದರಿಂದಾಗಿಯೇ ನಾನು ಅವಮಾನವನ್ನ ಎದುರಿಸಬೇಕಾಯಿತು. ನಿನ್ನೆ ಒಬ್ಬ ಮಗಳು ತನ್ನ ಅಳುವ ಹೆತ್ತವರನ್ನ ಮತ್ತು ಸಹೋದರಿಯರನ್ನ ಅಸಹಾಯಕತೆಯಿಂದ ಬಿಟ್ಟು ಬರಬೇಕಾಯಿತು. ನಾನು ನನ್ನ ತಾಯಿಯ ಮನೆಯನ್ನ ತೊರೆಯಬೇಕಾಯಿತು. ನನ್ನನ್ನ ಅನಾಥಳನ್ನಾಗಿ ಮಾಡಲಾಯಿತು. ನೀವೆಲ್ಲರೂ ನನ್ನ ಮಾರ್ಗವನ್ನ ಎಂದಿಗೂ ಅನುಸರಿಸಬೇಡಿ. ರೋಹಿಣಿಯಂಥ ಮಗಳು ಅಥವಾ ಸಹೋದರಿ ಯಾವುದೇ ಮನೆಯಲ್ಲಿ ಹುಟ್ಟದಿರಲಿ. ಇನ್ನೊಂದು ಟ್ವೀಟ್ನಲ್ಲಿ ತಮ್ಮ ತಂದೆ ಲಾಲು ಪ್ರಸಾದ್ ಯಾದವ್ಗೆ ಕಿಡ್ನಿ ಕೊಟ್ಟಿರೋ ಬಗ್ಗೆ ಬೇಸರದಿಂದಲೇ ಉಲ್ಲೇಖಿಸಿರೋ ರೋಹಿಣಿ ತಂದೆಗೆ ಕಿಡ್ನಿ ಕೊಟ್ಟಿದ್ದ ಬಗ್ಗೆ ಅವಹೇಳನ ಮಾಡಿದ್ದಾರೆ ಅಂದ್ರು. ನಿನ್ನೆ ನನ್ನನ್ನ ನಿಂದಿಸಿ ನಾನು ಕೊಳಕು ಅಂತ ಹೇಳಿ ನನ್ನ ತಂದೆಗೆ ಕೊಳಕು ಮೂತ್ರಪಿಂಡವನ್ನ ಕಸಿ ಮಾಡಿಸಿದ್ದೆ. ಕೋಟಿಗಟ್ಟಲೆ ರೂಪಾಯಿಗಳನ್ನ ತೆಗೆದುಕೊಂಡು ಟಿಕೆಟ್ ಖರೀದಿಸಿ ಬಳಿಕ ಕೊಳಕು ಮೂತ್ರಪಿಂಡವನ್ನ ಕಸಿ ಮಾಡಿಸಿದ್ದಾಳೆ. ಮದುವೆಯಾದ ಎಲ್ಲ ಹೆಣ್ಣು ಮಕ್ಕಳಿಗೆ ನಾನು ಹೇಳುತ್ತೇನೆ, ನಿಮ್ಮ ತಾಯಿಯ ಮನೆಯಲ್ಲಿ ಮಗ, ಸಹೋದರನಿರುವಾಗ ನಿಮ್ಮ ದೇವರಂಥ ತಂದೆಯನ್ನ ಅಪ್ಪಿತಪ್ಪಿಯೂ ಕಾಪಾಡಬೇಡಿ. ನನ್ನ ಮೂತ್ರಪಿಂಡವನ್ನ ದಾನ ಮಾಡುವಾಗ ನಾನು ನನ್ನ ಗಂಡ ಅಥವಾ ನನ್ನ ಅತ್ತೆಯ ಅನುಮತಿಯನ್ನ ಪಡೆಯಲಿಲ್ಲ. ದೇವರಂಥ ನನ್ನ ತಂದೆಯನ್ನ ಕಾಪಾಡಲು ಆ ಕೆಲಸವನ್ನ ಮಾಡಿದೆ. ಆದ್ರೆ ಇಂದು ಅದನ್ನ ಕೊಳಕು ಕರೆಯಲಾಗ್ತಿದೆ. ನೀವ್ಯಾರು ನಾನ್ ಮಾಡಿದಂತ ತಪ್ಪನ್ನ ಎಂದಿಗೂ ಮಾಡಬಾರ್ದು. ರೋಹಿಣಿಯಂತ ಮಗಳು ಯಾರಿಗೂ ಇರಬಾರ್ದು. ಇನ್ನು ನಿನ್ನೆ ಈ ಬಗ್ಗೆ ಮಾತಾಡಿದ್ದ ರೋಹಿಣಿ ಆಚಾರ್ಯ, ನನಗೆ ಇನ್ಮುಂದೆ ಯಾವುದೇ ಕುಟುಂಬ ಇಲ್ಲ. ಏನೇ ಇದ್ರು ಸಂಜಯ್, ರಮೀಜ್ ಹಾಗೂ ತೇಜಸ್ವಿ ಯಾದವ್ ಬಳಿ ಹೋಗಿ ಕೇಳಿ. ನನ್ನನ್ನ ಕುಟುಂಬದಿಂದ ಆಚೆ ಹಾಕಿದ್ದಾರೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. मेरा कोई परिवार नहीं है। अब ये जाकर के आप संजय, रमीज, तेजस्वी यादव से पूछिए, मेरा कोई परिवार नहीं है। वही लोग निकाला है हमको परिवार से, क्योंकि रिस्पॉन्सिबिलिटी लेना नहीं है उनको। पूरा दुनिया बोल रहा है जो चाणक्य बनेगा तो चाणक्य से आप सवाल पूछिएगा। जब कार्यकर्ता चाणक्य से सवाल कर रहा है, पूरा देश दुनिया सवाल कर रहा है कि पार्टी का ये ऐसा हाल क्यों हुआ। अब जब संजय और रमीज इन लोग का नाम लीजिए तो आपको घर से निकाल दिया जाएगा, आपको बदनाम किया जाएगा, आपको गाली दिलवाया जाएगा, आपके ऊपर चप्पल उठा करके मारा जाएगा।
ಮತ್ತೊಮ್ಮೆ ಸಿಎಂ ಪಟ್ಟಕ್ಕೇರುವತ್ತ ನಿತೀಶ್ ಕುಮಾರ್. ಬಿಹಾರ ಚುನಾವಣೆಯಲ್ಲಿ ಪ್ರಚಂಡ ಬಹುಮತಗಳೊಂದಿಗೆ ಎನ್ಡಿಎ ಒಕ್ಕೂಟ ಜಯಭೇರಿ ಬಾರಿಸಿದೆ. ಸದ್ಯ ಬಿಹಾರ ರಾಜಧಾನಿ ಪಾಟ್ನಾ ಪವರ್ ಹೌಸ್ನಂತಾಗಿದ್ದು, ಸರ್ಕಾರ ರಚನೆ, ಸಂಪುಟದ ಬಗ್ಗೆ ಚರ್ಚೆಯ ಮೇಲೆ ಚರ್ಚೆ ನಡೆಯುತ್ತಿದೆ. ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ರಚನೆ ಕಸರತ್ತು ನಡೆಯುತ್ತಿದ್ದು, ಇನ್ನು 3-4 ದಿನಗಳಲ್ಲಿ ಹೊಸ ಸರ್ಕಾರ ರಚನೆ ಅಂತಿಮವಾಗಲಿದೆ. ಎಲ್ಲ ಅಂದುಕೊಂಡಂತೆ ಆದರೆ ನವೆಂಬರ್ 19 ಅಥವಾ 20ರಂದು ನೂತನ ಸಿಎಂ ಪ್ರಮಾಣವಚನ ಕಾರ್ಯಕ್ರಮ ನಡೆಯಲಿದೆ. ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ, ಕೇಂದ್ರದ ಮಂತ್ರಿಗಳು, ಬಿಜೆಪಿ ಆಡಳಿತ ರಾಜ್ಯಗಳ ಸಿಎಂಗಳು ಉಪಸ್ಥಿತರಿರಲಿದ್ದಾರೆ. ನಾಳೆ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಜೊತೆಗೆ ಸಂಪುಟ ರಚನೆ ಬಗ್ಗೆಯೂ ಕಸರತ್ತು ಜೋರಾಗಿದೆ. ಈ ಬಾರಿಯೂ ನಿತೀಶ್ ಕುಮಾರ್ಗೆ ಸಿಎಂ ಪಟ್ಟ ಸಿಗುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಇನ್ನು ಪ್ರತಿ 6 ಮಂದಿ ಶಾಸಕರ ಪೈಕಿ ಒಬ್ಬರಿಗೆ ಮಂತ್ರಿ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಇನ್ನು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋ ಬಿಜೆಪಿಯ 14ರಿಂದ 16 ಜನರಿಗೆ ಮಂತ್ರಿ ಪಟ್ಟ ಫಿಕ್ಸ್ ಆಗೋ ಸಾಧ್ಯತೆಯೂ ಇದೆ. ಜೆಡಿಯು ಪಕ್ಷದ 13ರಿಂದ 14 ಜನರಿಗೆ ಸಚಿವ ಸ್ಥಾನ ಹಾಗೂ ಚಿರಾಗ್ ನೇತೃತ್ವದ ಎಲ್ಜೆಪಿ ಪಕ್ಷಕ್ಕೆ 3 ಮಂತ್ರಿ ಸ್ಥಾನಗಳು ಸಿಗಬಹುದು ಅಂತ ಚರ್ಚೆ ನಡೆಯುತ್ತಿದೆ. ಒಂದು ಕಡೆ ಚುನಾವಣೆ ಫಲಿತಾಂಶ ಬಳಿಕ ಲಾಲು ಕುಟುಂಬ ಮತ್ತೆ ಛಿದ್ರವಾಗಿದೆ. ಸಹೋದರ ತೇಜಸ್ವಿ ಯಾದವ್ ವಿರುದ್ಧವೇ ರೋಹಿಣಿ ಆಚಾರ್ಯ ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ಮತ್ತೊಮ್ಮೆ ಪಟ್ಟಕ್ಕೇರಲು ನಿತೀಶ್ ಕುಮಾರ್ ಸಕಲ ಸಿದ್ಧತೆ ನಡೆಸುತ್ತಿದ್ದಾರೆ. ಮಹೇಶ್, TV9, ದೆಹಲಿ.